ಇಲ್ಲ, ಹಾಗಾಗಿ ಇದ್ಕೊಳ್ಳಿ ಅಂತ ಬಿಟ್ಟಿದೀನಿ. ಬಿಡ್ರಿ ರೀ. ಸಿಂಗಾರಿ, ಒಂದೇ ಒಂದು ಊಟಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀರಾ? ಹೋಗಿ, ಅದೇನಾದ್ರೂ ಕೆಲ್ಸ ಇದ್ರೆ ಕೆಲ್ಸ ಮಾಡಿ ಹೋಗಿ. ಗೋವಿಂದು, ಆಗ್ಲೇ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ಯಾ? ನಾನಲ್ಲ, ಮಯೂರಮ್ಮ ಮಾಡಿರೋದು. ಮಯೂರಿ, ನೀನ್ ಈ ಮನೆಗ್ ಬಂದ್ಮೇಲೆ ದೇವ್ರ ಮನೆಗೂ ಕಳೆ ಬಂತು. ಚಂದ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಮನೆಯಲ್ಲಿ ಪೂಜೆ ಮಾಡೋರೇ ಇಲ್ಲ ಅಂತ. ಅಕ್ಕನ್ಗೆ ಆಫೀಸ್ದೇ ಯೋಚನೆ, ಮಕ್ಕಳಿಗೆ ದೇವ್ರ ಮೇಲೆ ಭಯ ಭಕ್ತಿನೇ ಇಲ್ಲ. ನೀನ್ ಬಂದ್ಮೇಲೆ ಎಲ್ಲ ಬದಲಾಗಿದೆ ಅಂತ ಹೇಳಿದ್ರು. ಈ ಕಣ್ಣಾರೆ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನಂತ ಸಂಸ್ಕಾರವಂತ ಹೆಣ್ಣೆ ಈ ಮನೆಗ್ ಬೇಕಾಗಿದ್ದು. ನಾವೇ ಹುಡುಕಿದ್ರು ಕೂಡ ನಿನ್ನಂತ ಹೆಣ್ಣನ್ನ ತಂದು ತಾರಕ್ಕೆ ಮದ್ವೆ ಮಾಡಕ್ ಆಗ್ತಿರ್ಲಿಲ್ಲ. ಅಕ್ಕ, ಆ ಮಿನಿಸ್ಟರ್ ಮಗಳ ಜೊತೆಲಿ ತಾರಕ್ ಮದ್ವೆ ಮಾಡ್ತೀನಿ ಅಂದಾಗ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಆದ್ರೆ ಕೊನೆ ಗಳಿಗೆಯಲ್ಲಿ ತಾರಕ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ನಲ್ಲ, ಅದನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ನೀವು ಆ ಮದುವೆಗೆ ಬಂದಿದ್ರಾ? ಮತ್ತೆ ನನ್ ಮಗನ್ ಮದ್ವೆಗೆ ನಾನ್ ಬರ್ದೇ ಇದ್ರೆ ಆಗತ್ತಾ? ಆದ್ರೆ ನಾನ್ ಯಾರ ಕಣ್ಗೂ ಕಾಣದೆ ದೂರದಲ್ಲಿ ನಿಂತ್ಕೊಂಡು ಮದ್ವೆ ನೋಡ್ತಿದ್ದೆ. ರಿಸೆಪ್ಷನ್ ದಿವಸ ನಿನಗೂ ನಿಮ್ಮಪ್ಪನ್ಗೂ ಅವಮಾನ ಆಗಿದ್ದು, ತಾರಕ್ಕೂ ಆ ಹುಡುಗಿ ಕಾಣಿಸ್ದೆ ಎಲ್ರೂ ಒದ್ದಾಡ್ತಾ ಇದ್ದಿದ್ದು, ಆಮೇಲೆ ಅವರಿಬ್ರು ಬಂದಿದ್ದು ನಾನು ಎಲ್ಲ ನೋಡ್ದೆ. ನೀವು ನಿಜಾನೇ ಹೇಳ್ತಿದ್ದೀರಾ? ಏನಮ್ಮ ನೀನು, ಕಣ್ಣಾರೆ ನೋಡಿದೀನಿ ಅಂತ ಹೇಳಿದ್ರು ಕೂಡ ನೀವು ನೋಡಿದ್ ನಿಜಾನ ಅಂತ ಕೇಳ್ತಿದೀಯಲ್ಲ. ನಿಮ್ಮಪ್ಪ ಅದ್ಯಾವುದೋ ಶಾಸ್ತ್ರ ಮಾಡ್ಬೇಕು ಅಂತ ಮಿನಿಸ್ಟರ್ ಹತ್ರ ಹೇಳ್ದಾಗ್ಲೇ ತಾನೆ ಗಲಾಟೆ ಶುರು ಆಗಿದ್ದು. ಆಮೇಲೆ ತಾನೆ ತಾರಕ್ಕು ಸಮಂತ ಕೈಯಲ್ಲಿ ಸಾರಿ ಕೇಳಿಸಿದ್ದು. ಹೋಗ್ಲಿ ಬಿಡು, ನಾನು ಇದನ್ನೆಲ್ಲ ಹೇಳ್ತಾ ಇದ್ರೆ ನಾನೆಲ್ಲೋ ತಿಳ್ಕೊಂಡ್ ಬಂದು ನಿಂಗೆ ಹೇಳ್ತಿದ್ದೀನಿ ಅಂತ ಅನ್ಸುತ್ತೆ. ಆದ್ರೆ ನೀನ್ ಈ ಮನೆ ಸೊಸೆಯಾಗಿದ್ರು ಯಾಕೆ ಕೆಲ್ಸವಳು ಅನ್ನೋ ತರಾನೇ ಬಾಳ್ತಿದೀಯಾ? ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹೇಳ್ತೀಯಾ? ನೋಡು, ನೀನ್ ಈ ಮನೆ ಮಹಾರಾಣಿ, ಅದಕ್ಕೆ ತಾನೆ ನನ್ ಮಗ ನಿನಗೆ ಕಿರೀಟ ಹಾಕಿದ್ದು. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ನೀನು ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದಾಯ್ತು. ಈಗ ಈ ಮನೆ ಶ್ರೇಯಸ್ಸನ್ನ ನೋಡ್ಬೇಕಲ್ವಾ? ಅದಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು. ಒಂದೂರಲ್ಲಿ ಗಂಡ ಹೆಂಡತಿ ಇದ್ರು. ಗಂಡ ತುಂಬಾ ಕೋಪಿಷ್ಟ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇದ್ದ. ಆದ್ರೆ ಹೆಂಡತಿ ಹಾಗಲ್ಲ, ತುಂಬಾ ಶಾಂತವಾಗಿರ್ತಾ ಇದ್ಲು. ಒಂದಿನ ಗಂಡ ಕೇಳ್ದ, ನಾನ್ ನಿನ್ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀನಿ, ನೀನ್ ಹೇಗೆ ಇಷ್ಟೊಂದು ಸಮಾಧಾನವಾಗಿರ್ತೀಯ ಅಂತ. ಅದಕ್ಕ ಹೆಣ್ಮಗಳು ನಗ್ನಗ್ತಾ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ಮನೆಯಲ್ಲಿ ಇಬ್ರು ಕೋಪ ಮಾಡ್ಕೊಂಡಿದ್ರೆ ಶಾಂತಿ ಇರೋದಿಲ್ಲ. ಒಬ್ರು ಜಗಳ ಆಡ್ಬೇಕಾದ್ರೆ ಇನ್ನೊಬ್ರು ಶಾಂತಿಯಾಗಿದ್ರೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂತ. ಆದ್ರೆ ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ ಅಂದ್ಮೇಲೆ ಹೇಗ್ ಸಂತೋಷವಾಗಿರೋದಕ್ಕಾಗತ್ತೆ? ನನ್ಗೆ ಚೆನ್ನಾಗ್ ಗೊತ್ತು, ನಿನ್ಗೆ ನಿನ್ ಮದ್ವೆಗಿಂತ ನಿನ್ ತಂಗಿರ್ ಜೀವನನೇ ಮುಖ್ಯ ಅಂತ. ಅವ್ರ ಸಂತೋಷನ ಈಡೇರ್ಸಕ್ಕೋಸ್ಕರ ನೀನ್ ಎಷ್ಟು ಒದ್ದಾಡಿದ್ಯಾ ಅಂತಾನೂ ಗೊತ್ತು.
ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತಾರೆ. ನೀನು ಮದ್ವೆ ಆಗದೆ ಸಾಧಿಸೋದ್ರ ಬದಲು ಮದ್ವೆ ಆಗೇ ಸಾಧಿಸ್ಲಿ ಅಂತ ದೇವ್ರೆ ಯಾಕೆ ಹೀಗೆ ಮಾಡಿರ್ಬಾರ್ದು? ಇವ್ರು ಎಲ್ಲ ವಿಷಯನೂ ಕಣ್ಣು ಕಟ್ಟಾಗ ಹೇಳ್ತಿದ್ದಾರೆ. ಇವ್ರು ಮಾತಾಡೋದ್ ನೋಡ್ತಿದ್ರೆ ನಿಜವಾಗ್ಲೂ ಇವ್ರ ಯಜಮಾನ್ರನ್ನ ಮದ್ವೆ ಆಗಿದಾರಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಏನೋ ಗೊತ್ತಾಗ್ತಿಲ್ವಲ್ಲ. ಹೀಗೆ ಯೋಚನೆ ಮಾಡ್ತಾನೆ ಇರ್ತೀಯೋ ಅಥವಾ ಬಂದವ್ರಿಗೇನಾದ್ರು ತಿನ್ನಕ್ ಕೊಡ್ತೀಯಾ? ಅಯ್ಯೋ, ಕೂತ್ಕೊಳ್ಳಿ ಅಮ್ಮ. ಹಸ್ತವ್ರಿಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ನನ್ಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ಮಯೂರಿ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಮುಖದಲ್ಲಿ ಮಾತ್ರ ಮಂದಹಾಸ ಯಾವತ್ತೂ ಮಾಯ ಆಗಲ್ಲ. ಇದೆ ಒಂದು ಹೆಣ್ಣಿಗಿರ್ಬೇಕಾಗಿರೋ ಮುಖ್ಯವಾದ ಲಕ್ಷಣ. ಗೋವಿಂದು, ಅಮರೇ, ಹೋಗಿ ತಾರಕ್ನ ಕರ್ಕೊಂಡ್ ಬಾ. ಸರಿ ಮರೆ. ನೋಡು ಮಯೂರಿ, ತಾರಕ್ಕು ಕುಡ್ಕ ಇರ್ಬೋದು, ಆದ್ರೆ ಕೆಟ್ಟವನಲ್ಲ. ಇವತ್ತು ಎಷ್ಟೋ ಜನ ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡು ಮದ್ವೆ ಆಗಿ ಪ್ರತಿ ದಿವಸ ಹೆಂಡತಿಗೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ ಗೊತ್ತಾ? ಆದ್ರೆ ತಾರಕ್ ಯಾವತ್ತೂ ನಿನ್ ಜೊತೆ ಕೆಡ್ದಾಗ ನಡ್ಕೊಂಡಿಲ್ಲ. ನೀನ್ ಎಷ್ಟೇ ಕೋಪದಲ್ಲಿ ಮಾತಾಡಿದ್ರು ಅವನ್ ನಗ್ನಗ್ತಾನೆ ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ಅವ್ರ ತಾಯಿ ವಿಷಯದಲ್ಲಿ ನಿನ್ನನ್ನಿಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ಅಂತ ನಿನಗ್ ಕೋಪ ಇದೆ ಅಲ್ಲ? ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ನಿನ್ ಕೈಯಲ್ಲೇ ಇದೆ ಅಮ್ಮ. ಅದ್ರ ಬಗ್ಗೆ ಯೋಚನೆ ಮಾಡು. ಅಮರೇ, ಚಿಕಿತ್ಸೆ ಬಂದ್ರು. ಹಾ, ಏನ್ರಿ? ಏನಂತೆ? ಆಂಟಿನಾ? ಯಾಕೋ ಆಂಟಿ ಅಂತ ಕರಿತಾ ಇದೀಯಾ?